ಆತ್ಮೀಯ ವೀಕ್ಷಕ ಮಿತ್ರರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕಥೆಯನ್ನು ನಿಮ್ಮ ಮುಂದೆ ವಿವರಿಸಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಮಕರ ಜ್ಯೋತಿ ಹಾಗೂ ಅಯ್ಯಪ್ಪ ಸ್ವಾಮಿಯ ಇರುವಿಕೆಯ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಹೇಳಲಿದ್ದೇವೆ. ಮಕರ ಜ್ಯೋತಿ ಎಂದರೆ ಅದು ಮಕರ ನಕ್ಷತ್ರದಲ್ಲಿ ಕಾಣುವ ಒಂದು ಹೊಳಪಾದ ನಕ್ಷತ್ರ. ಇದು ವರ್ಷದಲ್ಲಿ ಒಂದು ಬಾರಿ ಬರುವ ಈ ನಕ್ಷತ್ರ ಅಯ್ಯಪ್ಪನ ಇರುವಿಕೆಯನ್ನು ತೋರಿಸುತ್ತದೆ. ಏನಿದು ಮಕರ ಜ್ಯೋತಿ, ಮಕರ ವಿಳಕ್? ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಕಾಣುವ ಈ ಜ್ಯೋತಿಯ ಬಗ್ಗೆ ಇತಿಹಾಸವು ಏನು ಹೇಳುತ್ತದೆ ಹಾಗೂ ವೈಜ್ಞಾನಿಕ ಕಾರಣ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಸಣ್ಣ ಪ್ರಯತ್ನವನ್ನ ಮಾಡಲಿದ್ದೇವೆ. ನೀವೆಲ್ಲರೂ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮಕರ ಜ್ಯೋತಿ ಎಂಬ ಪದದ ಉಲ್ಲೇಖವು ಪ್ರಸಿದ್ಧ ಬೆಟ್ಟದ ದೇವಾಲಯ ಶಬರಿಮಲೆ ಮತ್ತು ಭಕ್ತರು ಅಯ್ಯಪ್ಪನಿಗೆ ಕೈಗೊಳ್ಳುವ ಸಾಂಪ್ರದಾಯಿಕ ಪೂಜೆಯನ್ನು ನೆನಪಿಸಲು ಸಾಕು. ಹೌದು, ಶಬರಿಮಲೆ ತೀರ್ಥಯಾತ್ರೆ ಮತ್ತು ಅಯ್ಯಪ್ಪ ಪೂಜೆಯು ಮಕರ ಜ್ಯೋತಿಗೆ ಅಗಾಧ ಪ್ರಾಮುಖ್ಯತೆಯನ್ನ ನೀಡಿದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಮತ್ತು ಈ ಘಟನೆಯನ್ನ ಅನೇಕ ಸ್ಥಳಗಳಲ್ಲಿ ಶಬರಿಮಲೆ ಮತ್ತು ಮಕರ ಜ್ಯೋತಿ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಮಕರ ಜ್ಯೋತಿ ಅಯ್ಯಪ್ಪ ಪೂಜೆಯಿಂದ ಬೇರ್ಪಡಿಸಲಾಗದಂತೆ ಉಳಿದಿದೆ. ಆದರೆ ಇನ್ನು ತನ್ನದೇ ಆದ ಖಗೋಳ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಆದರೂ ಪವಿತ್ರ ಶಬರಿಮಲೆ ದೇವಾಲಯದಲ್ಲಿ ಮಕರ ಜ್ಯೋತಿ ಮತ್ತು ಮಕರ ವಿಳಕ್ಕು ಎರಡನ್ನೂ ಒಂದೇ ದಿನ ಆಚರಿಸಲಾಗುತ್ತದೆ. ಇದರ ಅರ್ಥವೇನು? ಮಕರ ಅಥವಾ ಮಕರಂ ಎಂದರೆ ಮಕರ ರಾಶಿ. ಇದು 12 ರಾಶಿಚಕ್ರ ಚಿಹ್ನೆಗಳ ಕ್ರಮದಲ್ಲಿ 10ನೆಯ ಸ್ಥಾನದಲ್ಲಿ ಬರುತ್ತದೆ. ಸಂಸ್ಕೃತದಲ್ಲಿ ಜ್ಯೋತಿ ಎಂದರೆ ಜ್ವಾಲೆ ಅಥವಾ ಬೆಳಕು. ಅದರಿಂದ ಮಕರ ಜ್ಯೋತಿ ಎಂದರೆ ಮಕರ ರಾಶಿಯ ಬೆಳಕು. ರಾಶಿ ಚಕ್ರವನ್ನ 12 ರಾಶಿಗಳಾಗಿ ವಿಂಗಡಿಸಲಾಗಿದೆ. ನಿಮಗೆ ಗೊತ್ತಿರುವ ಹಾಗೆ ರಾಶಿ ಚಕ್ರವನ್ನ 12 ರಾಶಿಗಳಾಗಿ ವಿಂಗಡಿಸಲಾಗಿದೆ ಮತ್ತು ಇವುಗಳನ್ನ ರಾಶಿಗಳು ಅಥವಾ ರಾಶಿಚಕ್ರ ಚಿಹ್ನೆಗಳು ಎಂದು ಕರೆಯುವುದು ನಿಮಗೆಲ್ಲರಿಗೂ ಗೊತ್ತು. ಬಾಹ್ಯಾಕಾಶದಲ್ಲಿ ಪ್ರಯಾಣಿಸುವ ಸೂರ್ಯ ಈ ಚಿಹ್ನೆಗಳ ಮೂಲಕ ಒಂದರ ನಂತರ ಒಂದರಂತೆ ಚಲಿಸುವಂತೆ ನಿಮಗೆ ಕಾಣುತ್ತದೆ. ಸೂರ್ಯನು ರಾಶಿಚಕ್ರವನ್ನ ಸಂಪೂರ್ಣವಾಗಿ ಸುತ್ತಲೂ 1 ವರ್ಷ ತೆಗೆದುಕೊಳ್ಳುತ್ತಾನೆ ಎಂಬ ವಿಷಯ ನಿಮಗೆಲ್ಲರಿಗೂ ಗೊತ್ತು. ಮತ್ತು ಈ ಪ್ರಕ್ರಿಯೆಯಲ್ಲಿ ಮುಂದಿನ ರಾಶಿಚಕ್ರ ಚಿಹ್ನೆಗೆ ತೆರಳುವ ಸೂರ್ಯನು ಒಂದು ಚಿಹ್ನೆಯಲ್ಲಿ ಸುಮಾರು 30 ಅಥವಾ 31 ದಿನಗಳನ್ನು ಕಳೆಯುತ್ತಾನೆ ಎಂಬುದು ನಿಮಗೆ ಗೊತ್ತಿಲ್ಲದೆ ಇರಬಹುದು. ಈ ಅವಧಿಯು ಅನೇಕ ಭಾರತೀಯ ಕ್ಯಾಲೆಂಡರ್ಗಳ ಪ್ರಕಾರ, ಅಂದರೆ ಪಂಚಾಂಗದ ಪ್ರಕಾರ, ಒಂದು ತಿಂಗಳಿಗೆ ಅನುರೂಪವಾಗಿದೆ. ಸಾಮಾನ್ಯವಾಗಿ ಈ ತಿಂಗಳು ಇಂಗ್ಲಿಷ್ ತಿಂಗಳು ಮಧ್ಯದಲ್ಲಿ ಪ್ರಾರಂಭವಾಗಿ ಮುಂದಿನ ತಿಂಗಳಲ್ಲಿ ಅದೇ ಸಮಯದಲ್ಲಿ ಕೊನೆಗೊಳ್ಳುತ್ತದೆ. ಈ ರೀತಿಯಾಗಿ ಸೂರ್ಯನು ಜನವರಿ ಮಧ್ಯದಲ್ಲಿ ಸಾಮಾನ್ಯವಾಗಿ 14 ಅಥವಾ 15ರಂದು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಎಂಬುದು ನಿಮಗೆಲ್ಲರಿಗೂ ಪಂಚಾಂಗ ತಿಳಿದವರಿಗೆ ಗೊತ್ತಿರಬಹುದು. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನ ಜನರು ಪವಿತ್ರ ಸ್ನಾನ ಮಾಡಿ ತಪಸ್ಸು ಮಾಡಿ ಸೂರ್ಯ ದೇವರು ಮತ್ತು ಇತರ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಎಂಬುದು ಶಾಸ್ತ್ರ ಹೇಳುತ್ತದೆ. ಈ ದಿನವನ್ನ ದೇಶದಾದ್ಯಂತ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಎಂಬುವ ವಿಷಯವು ನಿಮಗೆಲ್ಲರಿಗೂ ಗೊತ್ತಿರುವುದೇ. ದೇಶದ ವಿವಿಧ ಪ್ರದೇಶಗಳು ಮತ್ತು ರಾಜ್ಯಗಳು ಸಹ ಈ ಸಂದರ್ಭವನ್ನು ವಿವಿಧ ಹೆಸರುಗಳಲ್ಲಿ ಆಚರಿಸುತ್ತವೆ ಮತ್ತು ಅದರ ಪದ್ಧತಿಗಳು ಮತ್ತು ಸಂಪ್ರದಾಯದ ಪ್ರಕಾರ ಆಚರಿಸುತ್ತಾರೆ. ಉದಾಹರಣೆಗೆ, ನೀವು ಈ ದಿನವು ತಮಿಳುನಾಡಿನಲ್ಲಿ ಸುಗ್ಗಿ ಹಬ್ಬ ಪೊಂಗಲ್ ಅನ್ನು ಗುರುತಿಸುತ್ತದೆ ಮತ್ತು ಇದನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಪಂಚಾಂಗದಲ್ಲಿ ಮಕರ ಸಂಕ್ರಾಂತಿಯು ಸೂರ್ಯನು ಬಾಹ್ಯಾಕಾಶದಲ್ಲಿ ಉತ್ತರಾಭಿಮುಖ ಪಯಣದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಇದನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಈ 6 ತಿಂಗಳು ಅವಧಿಯು ಪ್ರತಿ ವರ್ಷ ಜನವರಿ ಮಧ್ಯದಿಂದ ಜುಲೈ ಮಧ್ಯವರೆಗೆ ಇರುತ್ತದೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಆ ರಾಶಿಯಿಂದ ಹೊಳೆಯಲು ಪ್ರಾರಂಭಿಸುತ್ತಾನೆ ಮತ್ತು ಪ್ರಪಂಚದ ಮೇಲೆ ತನ್ನ ಬೆಳಕನ್ನು ಸುರಿಸುತ್ತಾನೆ. ಈ ವಿದ್ಯಮಾನವನ್ನು ಮಕರ ಜ್ಯೋತಿ ಎಂದು ಪರಿಗಣಿಸಲಾಗುತ್ತದೆ. ವಾಸ್ತವ್ಯವಾಗಿ ಮಕರ ಜ್ಯೋತಿ 2026 ಈ ವರ್ಷ ಜನವರಿ 15ರಂದು ಬರುತ್ತದೆ. ಶಬರಿಮಲೆ ಮತ್ತು ಮಕರ ಜ್ಯೋತಿಗೆ ಏನು ಸಂಬಂಧ ಎಂಬುದನ್ನು ನೋಡುವುದಾದರೆ, ಈಗಾಗಲೇ ನೋಡಿದಂತೆ ಮಕರ ಜ್ಯೋತಿ ಹೆಚ್ಚು ಆಳವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಕೇರಳ ರಾಜ್ಯದ ಶಬರಿಮಲೆಯ ಪ್ರಸಿದ್ಧ ಅಯ್ಯಪ್ಪ ಸ್ವಾಮಿ ದೇವಾಲಯದೊಂದಿಗೆ ಬಹಳ ನಿಕಟ ಸಂಬಂಧವನ್ನು ಹೊಂದಿದೆ ಎನ್ನಲಾಗುತ್ತದೆ. ಈ ಅತ್ಯಂತ ಜನಪ್ರಿಯ ಬೆಟ್ಟದ ದೇವಾಲಯದ 2 ತಿಂಗಳುಗಳ ಕಾಲ ನಡೆಯುವ ಈ ಹಬ್ಬದ ಋತುಮಾನದಲ್ಲಿ ಮಕರ ಜ್ಯೋತಿ ದಿನವನ್ನು ಬಹುಶಃ ಅತ್ಯಂತ ಶುಭ ಸಂದರ್ಭವೆಂದು ಪರಿಗಣಿಸಲಾಗುತ್ತದೆ.
ದೇಶ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಕೈಗೊಳ್ಳುವ ವಾರ್ಷಿಕ ಶಬರಿಮಲೆ ತೀರ್ಥಯಾತ್ರೆಯಲ್ಲಿ ಇದು ಅತ್ಯಂತ ಪ್ರಮುಖ ಘಟನೆ ಎಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಮಕರ ರಾಶಿಗೆ ಸೂರ್ಯನ ಚಲನೆಯು ಆಕಾಶದಲ್ಲಿ ಬೆಳಕಿನ ಕಿಡಿಯನ್ನ ಉಂಟುಮಾಡುತ್ತದೆ ಎಂದು ಪಂಚಾಂಗ ಹೇಳುತ್ತದೆ. ಮಕರ ರಾಶಿಗೆ ಚಲಿಸಿದ ನಂತರ ಸೂರ್ಯನು ಈ ಮೊದಲ ಕಿರಣವನ್ನು ದೈವಿಕ ಘಟನೆಗಾಗಿ ಪರಿಗಣಿಸಲಾಗುತ್ತದೆ ಮತ್ತು ಜನರು ಇದನ್ನು ಮಕರ ಜ್ಯೋತಿ ಎಂದು ಭಕ್ತಿಯಿಂದ ಪೂಜಿಸುತ್ತಾರೆ. ಈ ಬೆಳಕು ತನ್ನ ಭಕ್ತರ ಮೇಲೆ ಆಶೀರ್ವಾದ ಮಾಡಲು ವಿಶೇಷ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವ ಭಗವಂತನನ್ನು ಪ್ರತಿಪಾದಿಸುತ್ತದೆ ಎಂದು ಅಯ್ಯಪ್ಪ ಭಕ್ತರು ನಂಬಿಕೆಯಾಗಿದೆ. ಈ ಮಕರ ಜ್ಯೋತಿಯ ಮಕರ ಸಂಕ್ರಾಂತಿಯ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ, ಅಂದರೆ ಸಂಜೆ ಸುಮಾರು 6 ಅಥವಾ 6:30ಕ್ಕೆ ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಆಕಾಶ ವಿದ್ಯಮಾನಕ್ಕೆ ಖಗೋಳಶಾಸ್ತ್ರವು ತನ್ನದೇ ಆದ ವಿಚಾರಣೆಯನ್ನು ನೀಡುತ್ತದೆ. ಶಬರಿಮಲೆ ಪರ್ವತಗಳ ಮೇಲೆ ದಿಗಂತದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಈ ಬೆಳಕು ವಾಸ್ತವದಲ್ಲಿ ಕ್ಯಾನಿಸ್ ಮೇಜರ್ ನಕ್ಷತ್ರ ಪುಂಜದಲ್ಲಿರುವ ಪ್ರಕಾಶಮಾನವಾದ ನಕ್ಷತ್ರ ಸೀರೀಸ್ ಆಗಿದೆ. ಆದ್ದರಿಂದ ಇದು ಜನವರಿ ಮಧ್ಯಭಾಗದಲ್ಲಿ ಆ ಪರ್ವತ ಪ್ರದೇಶಗಳಲ್ಲಿ ಗೋಚರಿಸುವ ನೈಸರ್ಗಿಕ ವೈಮಾನಿಕ ಘಟನೆಯಾಗಿದೆ. ಆದರೆ ಭಕ್ತರು ಇದನ್ನು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಸಂಭವಿಸುವ ಆಕಾಶ ಬೆಳಕು ಎಂದು ನಂಬುತ್ತಾರೆ ಮತ್ತು ಇದನ್ನು ಮಕರ ಜ್ಯೋತಿ ಎಂದು ಪೂಜಿಸುತ್ತಾರೆ. ಇವೆಲ್ಲವೂ ವೈಜ್ಞಾನಿಕ ಕಾರಣಗಳಾದರೆ ಇತಿಹಾಸವು ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ. ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಆಚರಣೆಯಾಗಲಿ ಅದಕ್ಕೆ ಅದರದೇ ಆದ ವೈಜ್ಞಾನಿಕ ಕಾರಣಗಳು ಇದ್ದೇ ಇದೆ. ಅದನ್ನು ತಿಳಿದುಕೊಳ್ಳುವಲ್ಲಿ ವಿಳಂಬವಾಗುತ್ತಿದೆ ಅಷ್ಟೇ. ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ ಎನ್ನುವ ಮಾತು ಎಷ್ಟು ಸತ್ಯವೋ ಇದು ಕೂಡ ಹಾಗೆ. ಕೆಲವೊಂದು ಮಂದಿ ಈ ಮಕರ ಜ್ಯೋತಿ ಸುಳ್ಳು ಎಂದು ಹೇಳಿದ್ದಾರೆ, ಮತ್ತಷ್ಟು ಮಂದಿ ಇದನ್ನು ಸತ್ಯವೆಂದು ವಾದಿಸುತ್ತಾರೆ. ಇದನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟಿರುವ ವಿಚಾರ. ಹಾಗಾದರೆ ಮಕರ ಜ್ಯೋತಿಯ ಕುರಿತು ಪುರಾಣವು ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. 18 ಮೆಟ್ಟಿಲುಗಳ ಪೂಜಾ ಕಾರ್ಯ ನಡೆದ ನಂತರ ಭಕ್ತರಿಗೆ ಅಯ್ಯಪ್ಪನ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತದೆ. ಶಬರಿಯ ವಿರುದ್ಧ ದಿಕ್ಕಿನಲ್ಲಿರುವ ಗಿರಿಯ ಪೊನ್ನಂಬಲಮೇಡು, ಈ ಪೊನ್ನಂಬಲಮೇಡು ಗಿರಿಯ ತುತ್ತ ತುದಿಯಲ್ಲಿ ಈ ಮಕರ ಜ್ಯೋತಿಯು ಕಾಣಿಸಿಕೊಳ್ಳುತ್ತದೆ. ಮಕರ ಜ್ಯೋತಿಯ ಸಮಯದಲ್ಲಿ ಇಲ್ಲಿ ವೇದಿಕೆಯನ್ನು ನಿರ್ಮಿಸಿ ಬೃಹತ್ ಬಾಣಲೆಗೆ ಕರ್ಪೂರವನ್ನು ಹಾಕಿ 3 ಬಾರಿ ಉರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಕೆಲವೊಂದು ಮೂಲಗಳ ಪ್ರಕಾರ ಪೊನ್ನಂಬಲಮೇಡಿನಲ್ಲಿ ವಾಸವಾಗಿದ್ದ ಗಿರಿಜನರು ವರ್ಷದಲ್ಲಿ ಒಮ್ಮೆ ಅಯ್ಯಪ್ಪನಿಗೆ ಪೂಜೆ ಮಾಡಿ ಕರ್ಪೂರ ಹಾಕಿ ಬೆಂಕಿಯನ್ನು ಉರಿಸುತ್ತಿದ್ದರು. ಅದನ್ನೇ ಮಕರ ಜ್ಯೋತಿ ಎಂದು ಕರೆಯಲಾಗುತ್ತಿತ್ತು. ನಂತರದಲ್ಲಿ ಗಿರಿಜನರು ಅಲ್ಲಿಂದ ಅವಸಾನವಾದ ನಂತರ ಈ ಕಾರ್ಯವನ್ನು ವಿದ್ಯುತ್ ಇಲಾಖೆಯವರು ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. ಎಷ್ಟೇ ವಾದ ವಿವಾದಗಳು ನಡೆದರೂ ಅಯ್ಯಪ್ಪನ ಮೇಲಿರುವ ಭಕ್ತರ ನಂಬಿಕೆಗೆ ಎಲ್ಲಷ್ಟು ಅಡ್ಡಿಯಾಗಿಲ್ಲ ಎನ್ನುವುದು ಕಠಿಣ ವ್ರತವನ್ನು ಪಾಲಿಸಿ ಬರಿಗಾಲಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ಬೆಟ್ಟವನ್ನು ಹತ್ತಿ ಮಕರ ಜ್ಯೋತಿಯನ್ನು ಕಂಡು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಉದ್ಘರಿಸುವ ಧ್ವನಿಗಳು ಕಂಡುಬರುತ್ತದೆ. ಮಕರ ಜ್ಯೋತಿಯಂದು ಪಂದಲಂ ರಾಜನ ಅರಮನೆಯಿಂದ ತಿರುವಾಭರಣಗಳನ್ನು ಮಕರ ಸಂಕ್ರಾಂತಿಯಂದು ತಂದು ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಮಾಡಲಾಗುತ್ತದೆ. ವರ್ಷದಲ್ಲಿ 1 ಬಾರಿ ಮಾತ್ರ ಮಕರ ಸಂಕ್ರಾಂತಿಯಂದು ಅಯ್ಯಪ್ಪನಿಗೆ ಈ ತಿರುವಾಭರಣಗಳನ್ನು ಅಲಂಕರಿಸುತ್ತಾರೆ. ಪೂಜ್ಯನೀಯವಾದ ಈ ಆಭರಣಗಳು ಪಂದಲ ರಾಜರು ತಮ್ಮ ವಂಶಸ್ಥನಾದ ಅಯ್ಯಪ್ಪನಿಗೆ ಪ್ರೀತಿಯಿಂದ ಮಾಡಿಸಿದ ಒಡವೆಗಳಾಗಿವೆ. ಇದನ್ನು ಸಂಕ್ರಾಂತಿಯಂದು ಅಯ್ಯಪ್ಪ ಸನ್ನಿಧಿಗೆ ತೆಗೆದುಕೊಂಡು ಹೋಗುವ ಹಾಗೂ ಅಲ್ಲಿಂದ ಮರಳಿ ಅರಮನೆಗೆ ಸೇರಿಸುವ ಜವಾಬ್ದಾರಿಯು ಈ ಪಂದಲ ಮನೆತನದವರಿಗೆ ಆಗಿರುತ್ತದೆ. ಇರುಮುಡಿ ಇಲ್ಲದಿದ್ದರೆ 18 ಮೆಟ್ಟಿಲನ್ನ ಹತ್ತುವ ಅವಕಾಶ ಪಂದಲ ರಾಜ್ಯ ಮನೆತನಕ್ಕೆ ಮಾತ್ರ ಇದೆ. 3 ಆಭರಣಗಳ ಪೆಟ್ಟಿಗೆಯಲ್ಲಿ 1 ಅಯ್ಯಪ್ಪನ ಆಭರಣದ ಪೆಟ್ಟಿಗೆಯಾಗಿದ್ದರೆ 2 ಪೆಟ್ಟಿಗೆಯಲ್ಲಿ ಮಾತೆ ಆಭರಣಗಳಾಗಿರುತ್ತವೆ. ಪಂದಲ ಅರಮನೆಯಲ್ಲಿ ಪೂಜೆ ನೆರವೇರಿದ ನಂತರ ಪಲ್ಲಕ್ಕಿ ಏರಿಸಿ ಶಬರಿಮಲೆಗೆ ಒತ್ತೊಯ್ಯಲಾಗುತ್ತದೆ. ಹೀಗೆ ಅಯ್ಯಪ್ಪನ ಆಭರಣಗಳನ್ನು ತೆಗೆದುಕೊಂಡು ಹೋಗುವವರು ಕೂಡ ಅಯ್ಯಪ್ಪ ದೀಕ್ಷೆ ತೆಗೆದುಕೊಳ್ಳುವುದು ಕಡ್ಡಾಯ. ಪಂದಲ ಅರಮನೆಯಿಂದ ಆಭರಣಗಳನ್ನು ಮೆರವಣಿಗೆಯಲ್ಲಿ ಕೊಂಡು ಹೋಗುವಾಗ ಗರುಡ ಕಾವಲು ಕಾಯುತ್ತದೆ ಎನ್ನುತ್ತಾರೆ. ಅದರಂತೆ ಸಮಯಕ್ಕೆ ಸರಿಯಾಗಿ ಗರುಡ ಕಾಣಿಸಿಕೊಳ್ಳುತ್ತದೆ. ಈ ಚಿನ್ನದ ಆಭರಣಗಳಿಂದ ಅಯ್ಯಪ್ಪ ಸ್ವಾಮಿಯನ್ನು ಅಲಂಕರಿಸಿ ದ್ವಾರವನ್ನು ತೆಗೆಯುವ ಸಮಯಕ್ಕೆ ಪೊನ್ನಂಬಲಮೇಡು ಗಿರಿಯಲ್ಲಿ ಮಕರ ಜ್ಯೋತಿಯು ಕಾಣಿಸಿಕೊಳ್ಳುತ್ತದೆ. ಈ ಮಕರ ಜ್ಯೋತಿಯು 3 ಬಾರಿ ಬೆಳಗುತ್ತದೆ. ಇದನ್ನೇ ಮಕರ ವಿಳಕು ಎಂದು ಕರೆಯುತ್ತಾರೆ. ಹೀಗೆ ಆಭರಣಗಳು ಅರಮನೆಯಿಂದ ಅಯ್ಯಪ್ಪನ ಸನ್ನಿಧಾನಕ್ಕೆ ಸಂಕ್ರಾಂತಿಯಂದು ಸಂಜೆ ಬಂದು ಸೇರುತ್ತದೆ. ಇದೇ ಅಲ್ಲವೇ ದೇವರ ಇರುವಿಕೆ. ಕಲಿಗಾಲದಲ್ಲಿ ದೇವರನ್ನ ಪ್ರತ್ಯಕ್ಷವಾಗಿ ಕಾಣಲು ಸಾಧ್ಯವಿಲ್ಲ ಎನ್ನುತ್ತದೆ ಪುರಾಣ. ಆದರೆ ಒಂದು ಶಕ್ತಿಯಾಗಿ ನಾವು ನೋಡಲು ಸಾಧ್ಯ. ಅಯ್ಯಪ್ಪ ಸ್ವಾಮಿಯು ಇರುವಿಕೆ ಗರುಡನ ರೂಪದಲ್ಲಿ ನಿಜವಾಗಿದೆ ಎನ್ನುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತೇವೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.